ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಓಟ್ ಚೋರಿ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಸೇರಿಸುವ ಮುಖಾಂತರವಾಗಿ ಅಂದ್ರೆ ಅಕ್ರಮವಾಗಿ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು ಏನದು ನೀವೇ ನೋಡಿ. ದೇಶಾದ್ಯಂತ ಈಗಾಗಲೇ ಏನು ವೋಟ್ ಚೋರಿ ಸದ್ದು ಜೋರಾಗಿದೆ. ಇದೇ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂತ ಮಕ್ಕಳ ಒಂದು ವೋಟ್ಗಳನ್ನ ಮಾಡಿಸುವುದರ ಮುಖಾಂತರ ತಮಗೆ ಒಂದು ವೋಟ್ ಹಾಕಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಏನು ದಾಖಲಾತಿಗಳ ಸಮೇತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಕೂಲಂಕುಷವಾಗಿ ಏನು ವಿಚಾರಣೆ ಮಾಡುವುದರೊಂದಿಗೆ ಆ ರೀತಿ ತಪ್ಪಾಗಿದ್ದಲ್ಲಿ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಏನು ಡಿಸಿ ಸಂಗಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ವೋಟ್ ಚೋರಿ ಅನ್ನುವಂಥದ್ದು ಕೂಡ ಬಾಗಲಕೋಟೆಯ ಉಪ ಚುನಾವಣೆಯ ಬಂದ ತಕ್ಷಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತಂದ್ರೆ ವಿದ್ಯಾರ್ಥಿನಿಯರ ರೂಮ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು, ವಿದ್ಯಾರ್ಥಿನಿಯರ ರೂಮ್ ನಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು ಕೂಡ ಇದು ಏನು ರೂಮ್ ನಂಬರ್ 8 ಇದು ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಲ್ಲಿ ಕೂಡ 10 ವೋಟ್ಗಳು ಒಂದೇ ರೂಮ್ ನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡುವುದರೊಂದಿಗೆ ಈ ರೀತಿಯಾದಂತಹ ವೋಟ್ ಚೋರಿ ಆಗಿದ್ದಲ್ಲಿ ಸರಿ ಮಾಡಬೇಕನ್ನುವಂಥದ್ದೇ ಕಾಂಗ್ರೆಸ್ಸಿನ ಮುಖಂಡರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಓಟ್ ಚೋರಿ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಸೇರಿಸುವ ಮುಖಾಂತರವಾಗಿ ಅಂದ್ರೆ ಅಕ್ರಮವಾಗಿ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು ಏನದು ನೀವೇ ನೋಡಿ. ದೇಶಾದ್ಯಂತ ಈಗಾಗಲೇ ಏನು ವೋಟ್ ಚೋರಿ ಸದ್ದು ಜೋರಾಗಿದೆ. ಇದೇ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂತ ಮಕ್ಕಳ ಒಂದು ವೋಟ್ಗಳನ್ನ ಮಾಡಿಸುವುದರ ಮುಖಾಂತರ ತಮಗೆ ಒಂದು ವೋಟ್ ಹಾಕಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಏನು ದಾಖಲಾತಿಗಳ ಸಮೇತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಕೂಲಂಕುಷವಾಗಿ ಏನು ವಿಚಾರಣೆ ಮಾಡುವುದರೊಂದಿಗೆ ಆ ರೀತಿ ತಪ್ಪಾಗಿದ್ದಲ್ಲಿ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಏನು ಡಿಸಿ ಸಂಗಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ವೋಟ್ ಚೋರಿ ಅನ್ನುವಂಥದ್ದು ಕೂಡ ಬಾಗಲಕೋಟೆಯ ಉಪ ಚುನಾವಣೆಯ ಬಂದ ತಕ್ಷಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತಂದ್ರೆ ವಿದ್ಯಾರ್ಥಿನಿಯರ ರೂಮ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು, ವಿದ್ಯಾರ್ಥಿನಿಯರ ರೂಮ್ ನಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು ಕೂಡ ಇದು ಏನು ರೂಮ್ ನಂಬರ್ 8 ಇದು ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಲ್ಲಿ ಕೂಡ 10 ವೋಟ್ಗಳು ಒಂದೇ ರೂಮ್ ನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡುವುದರೊಂದಿಗೆ ಈ ರೀತಿಯಾದಂತಹ ವೋಟ್ ಚೋರಿ ಆಗಿದ್ದಲ್ಲಿ ಸರಿ ಮಾಡಬೇಕನ್ನುವಂಥದ್ದೇ ಕಾಂಗ್ರೆಸ್ಸಿನ ಮುಖಂಡರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಓಟ್ ಚೋರಿ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಸೇರಿಸುವ ಮುಖಾಂತರವಾಗಿ ಅಂದ್ರೆ ಅಕ್ರಮವಾಗಿ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು ಏನದು ನೀವೇ ನೋಡಿ. ದೇಶಾದ್ಯಂತ ಈಗಾಗಲೇ ಏನು ವೋಟ್ ಚೋರಿ ಸದ್ದು ಜೋರಾಗಿದೆ. ಇದೇ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂತ ಮಕ್ಕಳ ಒಂದು ವೋಟ್ಗಳನ್ನ ಮಾಡಿಸುವುದರ ಮುಖಾಂತರ ತಮಗೆ ಒಂದು ವೋಟ್ ಹಾಕಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಏನು ದಾಖಲಾತಿಗಳ ಸಮೇತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಕೂಲಂಕುಷವಾಗಿ ಏನು ವಿಚಾರಣೆ ಮಾಡುವುದರೊಂದಿಗೆ ಆ ರೀತಿ ತಪ್ಪಾಗಿದ್ದಲ್ಲಿ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಏನು ಡಿಸಿ ಸಂಗಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ವೋಟ್ ಚೋರಿ ಅನ್ನುವಂಥದ್ದು ಕೂಡ ಬಾಗಲಕೋಟೆಯ ಉಪ ಚುನಾವಣೆಯ ಬಂದ ತಕ್ಷಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತಂದ್ರೆ ವಿದ್ಯಾರ್ಥಿನಿಯರ ರೂಮ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು, ವಿದ್ಯಾರ್ಥಿನಿಯರ ರೂಮ್ ನಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು ಕೂಡ ಇದು ಏನು ರೂಮ್ ನಂಬರ್ 8 ಇದು ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಲ್ಲಿ ಕೂಡ
10 ಹೋಟ್ಗಳು ಒಂದೇ ರೂಮ್ನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡುವುದರೊಂದಿಗೆ ಈ ರೀತಿಯಾದಂತಹ ಹೋಟ್ ಚೋರಿ ಆಗಿದ್ದಲ್ಲಿ ಸರಿ ಮಾಡಬೇಕನ್ನುವಂಥದ್ದೇ ಕಾಂಗ್ರೆಸ್ಸಿನ ಮುಖಂಡರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಓಟ್ ಚೋರಿ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಸೇರಿಸುವ ಮುಖಾಂತರವಾಗಿ ಅಂದ್ರೆ ಅಕ್ರಮವಾಗಿ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು ಏನದು ನೀವೇ ನೋಡಿ. ದೇಶಾದ್ಯಂತ ಈಗಾಗಲೇ ಏನು ಹೋಟ್ ಚೋರಿ ಸದ್ದು ಜೋರಾಗಿದೆ. ಇದೇ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂತ ಮಕ್ಕಳ ಒಂದು ಹೋಟ್ಗಳನ್ನ ಮಾಡಿಸುವುದರ ಮುಖಾಂತರ ತಮಗೆ ಒಂದು ಹೋಟ್ ಹಾಕಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಏನು ದಾಖಲಾತಿಗಳ ಸಮೇತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಕೂಲಂಕುಷವಾಗಿ ಏನು ವಿಚಾರಣೆ ಮಾಡುವುದರೊಂದಿಗೆ ಆ ರೀತಿ ತಪ್ಪಾಗಿದ್ದಲ್ಲಿ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಏನು ಡಿಸಿ ಸಂಗಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಹೋಟ್ ಚೋರಿ ಅನ್ನುವಂಥದ್ದು ಕೂಡ ಬಾಗಲಕೋಟೆಯ ಉಪ ಚುನಾವಣೆಯ ಬಂದ ತಕ್ಷಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತಂದ್ರೆ ವಿದ್ಯಾರ್ಥಿನಿಯರ ರೂಮಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು, ವಿದ್ಯಾರ್ಥಿನಿಯರ ರೂಮ್ನಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು ಕೂಡ ಇದು ಏನು ರೂಮ್ ನಂಬರ್ 8 ಇದು ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಕೂಡ 10 ಹೋಟ್ಗಳು ಒಂದೇ ರೂಮ್ನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡುವುದರೊಂದಿಗೆ ಈ ರೀತಿಯಾದಂತಹ ಹೋಟ್ ಚೋರಿ ಆಗಿದ್ದಲ್ಲಿ ಸರಿ ಮಾಡಬೇಕನ್ನುವಂಥದ್ದೇ ಕಾಂಗ್ರೆಸ್ಸಿನ ಮುಖಂಡರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಓಟ್ ಚೋರಿ ಅನ್ನುವಂಥದ್ದು ಅತಿ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇದೆ. ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಸೇರಿಸುವ ಮುಖಾಂತರವಾಗಿ ಅಂದ್ರೆ ಅಕ್ರಮವಾಗಿ ಕಾಲೇಜು ವಿದ್ಯಾರ್ಥಿಗಳ ಹೆಸರನ್ನ ಮತಪಟ್ಟಿಗೆ ಸೇರಿಸಲಾಗ್ತಿದೆ ಎನ್ನುವ ಆರೋಪವನ್ನ ಮಾಡಿರುವಂತದ್ದು ಏನದು ನೀವೇ ನೋಡಿ. ದೇಶಾದ್ಯಂತ ಈಗಾಗಲೇ ಏನು ಹೋಟ್ ಚೋರಿ ಸದ್ದು ಜೋರಾಗಿದೆ. ಇದೇ ನಿಟ್ಟಿನಲ್ಲಿ ಬಾಗಲಕೋಟೆಯ ಒಂದು ಮತಕ್ಷೇತ್ರದಲ್ಲಿಯೂ ಕೂಡ ಇಂತಹದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಮಾಜಿ ಶಾಸಕರಾದಂತಹ ವೀರಣ್ಣ ಚರಂತಿಮಠ ಅವರು ವಿದ್ಯಾಸಂಸ್ಥೆಯನ್ನು ಹೊಂದಿದ್ದಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಕಲಿತಕ್ಕಂತ ಮಕ್ಕಳ ಒಂದು ಹೋಟ್ಗಳನ್ನ ಮಾಡಿಸುವುದರ ಮುಖಾಂತರ ತಮಗೆ ಒಂದು ಹೋಟ್ ಹಾಕಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಈಗಾಗಲೇ ಏನು ದಾಖಲಾತಿಗಳ ಸಮೇತವಾಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಕೂಲಂಕುಷವಾಗಿ ಏನು ವಿಚಾರಣೆ ಮಾಡುವುದರೊಂದಿಗೆ ಆ ರೀತಿ ತಪ್ಪಾಗಿದ್ದಲ್ಲಿ ನಾವು ಸರಿ ಮಾಡ್ತೀವಿ ಅನ್ನುವಂತ ಮಾತನ್ನು ಈಗಾಗಲೇ ಏನು ಡಿಸಿ ಸಂಗಪ್ಪ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಹೋಟ್ ಚೋರಿ ಅನ್ನುವಂಥದ್ದು ಕೂಡ ಬಾಗಲಕೋಟೆಯ ಉಪ ಚುನಾವಣೆಯ ಬಂದ ತಕ್ಷಣವೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏನಂತಂದ್ರೆ ವಿದ್ಯಾರ್ಥಿನಿಯರ ರೂಮಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು, ವಿದ್ಯಾರ್ಥಿನಿಯರ ರೂಮ್ನಲ್ಲಿ ವಿದ್ಯಾರ್ಥಿಗಳ ಹೆಸರಿರುವುದು ಕೂಡ ಇದು ಏನು ರೂಮ್ ನಂಬರ್ 8 ಇದು ಮಹಿಳಾ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಕೂಡ 10 ಹೋಟ್ಗಳು ಒಂದೇ ರೂಮ್ನಲ್ಲಿ ಹೇಗಿರಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಕಾಂಗ್ರೆಸ್ ಮುಖಂಡರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡುವುದರೊಂದಿಗೆ ಈ ರೀತಿಯಾದಂತಹ ಹೋಟ್ ಚೋರಿ ಆಗಿದ್ದಲ್ಲಿ ಸರಿ ಮಾಡಬೇಕನ್ನುವಂಥದ್ದೇ ಕಾಂಗ್ರೆಸ್ಸಿನ ಮುಖಂಡರ ಒಂದು ಮಾತು ಕೂಡ ಆಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.